ಏನಾದ್ರೂ ಆರ್ಡರ್ ಮಾಡಬೇಕು ಅಂತಂದ್ರೆ ಇನ್ ಮುಂದೆ ಒಮ್ಮೆ ಯೋಚಿಸಲೇಬೇಕಾಗತ್ತೆ. ಯಾಕೆಂತಂದ್ರೆ ಈ ಒಂದು ಸ್ಟೋರಿ ಅದಕ್ಕೆ ನಿದರ್ಶನ ಅಂತಾನೆ ಹೇಳ್ಬೋದು. ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿದ್ದೆ ಒಂದು, ಆದ್ರೆ ಮನೆಗೆ ಬಂದಿದ್ದು ಬುಸ್ ಬುಸ್ ನಾಗ. ಹಾವು ಕಂಡು ಹೌಹಾರಿದ್ದಾರೆ ಬೆಂಗಳೂರಿನ ದಂಪತಿ ಆರ್ಡರ್ ಮಾಡಿದ್ದು ಎಕ್ಸ್ ಬಾಕ್ಸ್ ಗೇಮ್ಸ್. ಆದ್ರೆ ಬಾಕ್ಸ್ ನಲ್ಲಿ ಇದ್ದಿದ್ದು ವಿಷಕಾರಿ ಹಾವು. ಜೂನ್ 16ರಂದು ರಾತ್ರಿ ತಲುಪಿದ ಬಾಕ್ಸ್. ಆನ್ಲೈನ್ ಶಾಪಿಂಗ್ ಸಂಸ್ಥೆ ವಿರುದ್ಧ ಇದೀಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಗ್ರಾಹಕರ ಸುರಕ್ಷತೆಯ ಬಗ್ಗೆ ದಂಪತಿ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಜಿರಳೆನೋ ಅದೋ ಇದೋ ಬಂದ್ರೆ ಬಿಡಪ್ಪ, ಏನೋ ವ್ಯವಸ್ಥೆ ಸರಿಯಾಗಿಲ್ಲ ಅನ್ಬೋದು. ಆದ್ರೆ ವಿಷಕಾರಿ ಹಾವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದು ಎಕ್ಸ್ ಬಾಕ್ಸ್ ಗೇಮ್ಸ್ ಅನ್ನ, ಆದ್ರೆ ಮನೆಗೆ ಬಂದ ಅತಿಥಿ ಯಾರಪ್ಪ ಅಂತಂದ್ರೆ ಹಾವು. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಇದನ್ನ ಕಂಡಂತಹ ದಂಪತಿಗಳು ಒಂದು ಕ್ಷಣ ಶಾಕ್ಗೆ ಒಳಗಾಗಿದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್, ಏನು ದೀಪ್ತಿ, ಬ್ಯುಸಿ ಶೆಡ್ಯೂಲ್ ನಲ್ಲಿ ಶಾಪಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಆನ್ಲೈನ್ ಮೊರೆ ಹೋಗೋರೆ ಹೆಚ್ಚು. ಆದ್ರೆ ಇದೀಗ ವಿಷಕಾರಿ ಹಾವು ಬಂದಿದೆ ಈ ಒಂದು ಆನ್ಲೈನ್ ಆರ್ಡರ್ ಇಂದ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಮ್ಯಾ, ಸರ್ಜಾಪುರದ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನಡೆದ ಘಟನೆ ಇದು. ಒಬ್ರು ಯುವತಿ ತನ್ನ ಎಕ್ಸ್ ಬಾಕ್ಸ್ ಗೇಮ್ ಅನ್ನ ಅಮೆಝಾನ್ ಮೂಲಕ ಆರ್ಡರ್ ಮಾಡಿರ್ತಾರೆ. ಅದು 2 ದಿನಗಳ ನಂತರ ಅವರಿಗೆ ಡೆಲಿವರಿ ಆಗುತ್ತೆ. ಅದೇ ಡೆಲಿವರಿ ಆದಂತಹ ಸಂದರ್ಭದಲ್ಲಿ ಅದನ್ನ ಅನ್ಬಾಕ್ಸ್ ಮಾಡಬೇಕಾದ್ರೆ ಒಳಗಿಂದ ಏನೋ ಸೌಂಡ್ ಬರುತ್ತೆ. ಸೊ ಎಚ್ಚರಿಕೆಗೊಂಡಂತಹ ಯುವತಿ ಅದನ್ನ ಮೆಲ್ಲಗೆ ತೆಗಿಬೇಕಾದ್ರೆ ಅದರಿಂದ ಹಾವು ಆಚೆ ಬರೋದು ಗೊತ್ತಾಗುತ್ತೆ. ತಕ್ಷಣ ಯುವತಿ ಆ ಬಾಕ್ಸ್ ನ ಹಾಗೆ ಮುಚ್ಚಿಟ್ಟು ಅಮೆಝಾನ್ ಡೆಲಿವರಿ ಯಾರು ಮಾಡಿರ್ತಾರೆ ಅವರಿಗೆ ಫೋನ್ ಮಾಡಿ, ನಾನ್ ಮಾಡಿರುವಂತದ್ದು ಗೇಮ್ ಬಾಕ್ಸಿಂಗು, ಹಾವು ಕೊಟ್ಟು ಕಳ್ಸಿದ್ದೀರಾ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಆಕ್ರೋಶಗೊಳ್ತಾರೆ. ತಕ್ಷಣ ಸಿಬ್ಬಂದಿ ಅಲ್ಲಿರುವಂತಹ ಆಫೀಸ್ ಅವರ ನಂಬರ್ ಕೊಟ್ಟು, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರಿಗೆ ಮಾಹಿತಿಯನ್ನ ಮುಟ್ಟಿಸ್ತಾರೆ. ನಂತರ ಯಾವ ರೀತಿಯಾಗಿ ಬಂದಿದೆ ಅಂತ, ಯಾಕಂದ್ರೆ ಇದೇನು ಯಾವುದೋ ಸಾಮಾನ್ಯ ಹಾವಲ್ಲ, ಯಾವುದು ವಿಷ ಇಲ್ಲದ ಹಾವಲ್ಲ, ವಿಷಭರಿತವಾದಂತಹ ಹಾವು. ಅದು ಆ ಒಂದು ಪ್ಯಾಕೆಟ್ ಒಳಗಡೆ, ಅಂದ್ರೆ ಆ ಬಾಕ್ಸ್ ಒಳಗಡೆ ಸ್ಟಿಕ್ಕರಿಗೆ ಅಂಟ್ಕೊಂಡಿರೋದ್ರಿಂದ ಅಂತಹ ಅನಾಹುತ ಆಗಿರ್ಲಿಲ್ಲ. ಒಂದ್ ವೇಳೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಆರ್ಡರ್ ನ ಓಪನ್ ಮಾಡ್ಬೇಕಾದ್ರೆ ಅವ್ರು ಕೈ ಹಾಕಿದ್ರೆ ಪ್ರಾಬ್ಲಿ ಅದಕ್ಕೆ ಆ ಯುವತಿ ಅಲ್ಲೇ ಸಾಯ್ತಾ ಇತ್ತು. ತಕ್ಷಣಕ್ಕೆ ಯಾವುದೇ ರೀತಿಯಾಗಿ ಅನಾಹುತ ಆಗಿಲ್ಲ. ರಮ್ಯಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.